ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಗೋಷ್ಠಿ ನಡೆಸ್ತಾ ಇರೋ ಉದ್ದೇಶ ಏನಂದರೆ, ಸೆಪ್ಟೆಂಬರ್ 22ರಿಂದ ಏನು ನಮ್ಮ ಕರ್ನಾಟಕ ಸರ್ಕಾರದಿಂದ ಒಂದು ಜಾತಿ ಜನಗಣತಿ ಆಗ್ತಾ ಇದೆ. ಆ ಜನಗಣತಿಯಲ್ಲಿ ನಮ್ಮ ಸಮುದಾಯದ ಜನರು ಏನನ್ನು ನಮೂದಿಸಬೇಕು ಅನ್ನೋದರ ಬಗ್ಗೆ ನಮ್ಮ ಬೆಂಗಳೂರಿನಲ್ಲಿ ಮೊನ್ನೆ ದಿನ ಒಂದು ಸಭೆಯನ್ನು ಕರೆಯಲಾಗಿತ್ತು. ನಮ್ಮ ಸಮಾಜದ ಹಿರಿಯ ಮುಖಂಡರಾದಂಥ ಮಾಜಿ ಗೃಹ ಸಚಿವರಾದಂಥ PGR ಸಿಂಧ್ಯಾ ಅವರು, ನಮ್ಮ ಭವಾನಿ ಪೀಠದ ಪೀಠಾಧ್ಯಕ್ಷರಾಗಿರುವಂಥ ಮಂಜುನಾಥ್ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಮ್ಮ ಸಮುದಾಯದ ಎಲ್ಲ ನಮ್ಮ ಸಚಿವರಾದಂಥ ಸಂತೋಷ್ ಲಾಡ್ ಅವರು, ಶಾಸಕರಾದಂಥ ಶ್ರೀನಿವಾಸ್ ಮಾನೆ ಅವರು, ನಮ್ಮ KKMP ರಾಜ್ಯಾಧ್ಯಕ್ಷರಾದಂಥ ಸಾಟೆ ಅವರು ಹಾಗೂ ಎಲ್ಲ ಜಿಲ್ಲೆಗಳಿಂದ ಬಂದಂತಹ ಮುಖಂಡರು ಎಲ್ಲರೂ ಸೇರಿ ಸುಮಾರು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಒಂದು ಸಭೆಯನ್ನು ಅಲ್ಲಿ ಎಲ್ಲ ಚಿಂತನ ಮಂಥನವನ್ನು ಮಾಡಿ ಒಂದು ಕೊನೆಗಾಗಿ ಒಂದು ನಿರ್ಣಯಕ್ಕೆ ಬಂದಿದ್ದನ್ನು, ಆ ನಿರ್ಣಯ ಅನ್ನು ಎಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಮರಾಠ ಜನಾಂಗಕ್ಕೆ ತಲುಪಿಸ್ಲಿಕ್ಕೋಸ್ಕರ ನಿಮ್ಮ ಮುಖಾಂತರ ಇದು ಎಲ್ಲರಿಗೂ ತಲುಪಲಿ, ಇದನ್ನು ಸರಿಯಾಗಿ ನಾವೆಲ್ಲರೂ ತಲುಪಿಸ್ಬೇಕು ಅಂತಲೂ ಮನವಿ ಮಾಡ್ತಾ, ಅಲ್ಲಿ ಆದಂಥ ನಿರ್ಣಯ ಏನಂದರೆ, ನಾವು ಜಾತಿ ಜನಗಣತಿಯಲ್ಲಿ ಬರೆಸುವಾಗ ಧರ್ಮ ಅನ್ನುವ ಕಾಲಮ್ನಲ್ಲಿ ಹಿಂದೂ ಅಂತ ಬರೆಸಬೇಕು. ಇದು ಮೊದಲನೆಯದ್ದು. ಎರಡನೆಯದು ಜಾತಿ ಅಂತ ಏನು ಬರುತ್ತೆ ಆ ಕಾಲಮ್ನಲ್ಲಿ ಮರಾಠ, ಇಂಗ್ಲೀಷ್ನಲ್ಲಿ ಬರೆದರೆ MARATHA, THI ಅಂತ ಬರೆದರೆ ಮರಾಠಿ ಆಗುತ್ತೆ. ಮರಾಠಿ ಅಂದರೆ ಮರಾಠಿ ಮಾತನಾಡುವವರೆಲ್ಲರೂ ಅನ್ನಂಗೆ ಆಗ್ತದೆ. ಅದಕ್ಕೆ ಸ್ಪಷ್ಟತೆಯಿಂದ ನಾವು ನಮ್ಮ ಜನರಿಗೆ ಏನು ಹೇಳ್ತಾ ಇದ್ದೀವಿ ಅಂದರೆ ಮರಾಠ ಅಂತಲೇ ಬರೆಸಬೇಕು, MARATHA. ಆಮೇಲೆ ಉಪಜಾತಿ ಬಂದಾಗ ಕುಣಬಿ. ನೋಡ್ರಿ, ಇಲ್ಲಿ ಏನೋ ಗಲಾಟೆ ಏನೋ ಆಗಿರಲಿಲ್ಲ. ಗಲಾಟೆ ಇಲ್ಲದ ಲಾಠಿ ಚಾರ್ಜ್ ಆದಂಥ ಮೊದಲನೇ ಉದಾಹರಣೆ ಇರಬೇಕಿದೆ. ನಾನು ಸುಮಾರು 35 ವರ್ಷಕ್ಕಿಂತ ಜಾಸ್ತಿ ಆಯಿತು ನಾನು ಪಬ್ಲಿಕ್ ಲೈಫ್ದಾಗಿದ್ದೇನೆ. 5 ಟರ್ಮ್ ಮತ್ತು MP ಇದ್ದೀನಿ. ಅದಕ್ಕಿಂತ ಮೊದಲ ನಾನು ಜಿಲ್ಲಾ ಅಧ್ಯಕ್ಷ ಇದ್ದೆ BJPದ್ದು. ಅದರ ಸಮೀಪ 30-35 ವರ್ಷದಿಂದ. ಅದಕ್ಕಿಂತ ಮೊದಲು ರಾಷ್ಟ್ರಧ್ವಜದ ಹೋರಾಟ ಮಾಡಿದ್ವಿ. ಆವಾಗೂ ಸಹಿತ ಪೊಲೀಸರ ಮತ್ತು ಅವತ್ತಿನ ಸರ್ಕಾರದ ತಪ್ಪು ನಿರ್ಣಯದಿಂದ ಕೆಲವಾದರೂ ಸಹಿತ ಸಾಮಾನ್ಯ ಪೊಲೀಸರು, ಪೊಲೀಸ್ ಆಫೀಸರ್ಸು ನಂತರ ಬಂದವರು ಭಾಳ ಸೌಹಾರ್ದಯುತವಾಗಿ ನಡ್ಕೋತಿದ್ರು. ಇಲ್ಲಿ ಏನೂ ರೀಸನ್ನೇ ಇಲ್ಲ. ಮುಸಲ್ಮಾನರ ವಿರೋಧ ಇಲ್ಲ, ಮುಸಲ್ಮಾನರು ಕಲ್ಲು ಹೊಡೆದ್ರು ಅಂತ ಇಲ್ಲ. ಇದ್ದಕ್ಕಿದ್ದಂಗೆ ಬಂದು ಒಬ್ಬ CPI ಇಲ್ಲಿ ಅವ ಲಾಠಿ ಚಾರ್ಜ್ ಮಾಡ್ಸೋಣ. 2 ಕಾನ್ಸ್ಟೇಬಲ್ಗಳು ಇಲ್ಲಿ ನೀವು ಹಂಗೆ ಹೋಗ್ಬೇಡ್ರಿ, ನಂದು ವಿನಂತಿ ಅದ ನಿಮಗೆ. ಇಲ್ಲ ಸಣ್ಣ ಮಕ್ಕಳು 2nd ಸ್ಟ್ಯಾಂಡರ್ಡು, 2ನೇ ಸ್ಟ್ಯಾಂಡರ್ಡು, 3ನೇ ಸ್ಟ್ಯಾಂಡರ್ಡು, UKG ಮಕ್ಕಳನ್ನ ಹೊಡೆದಾರಿಲ್ಲಿ. ಅವರು DJ ನೋಡ್ಲಿಕ್ಕೆ ಬಂದಿದ್ದರು. UKG ಮಕ್ಕಳನ್ನ ಹೊಡೆದಾರಿಲ್ಲ. ಅವರೆಲ್ಲ ತೋರಿಸಿದ್ರು, SP ಅವ್ರ ಮುಂದೆ ತೋರಿಸಿದ್ರು. ಹಾಗಾಗಿ ಇಲ್ಲೇನು ಒಬ್ಬ ಕಮತ್ಗಿ ಅಂತ ಹೇಳ್ಕೊಂಡು ಇನ್ಸ್ಪೆಕ್ಟರು ಇಲ್ಲಿ ಈ ಊರಿನ ಮೇಲೆ, ಇಲ್ಲಿ ಊರಿನ ಜನ ಹೇಳೋದು ಅವ್ರ ಮೇಲೆ, ಆ ವ್ಯಕ್ತಿಗೆ, ಆಫೀಸರ್ಸ್ಗೆ ಏನೋ ಸಿಟ್ಟಿದೆ. ಪೊಲಿಟಿಕಲ್ ಕಾರಣ ಇಟ್ಟುಕೊಂಡು ಅವ್ರ ಮೇಲೆ ಹಲ್ಲೆ ಮಾಡಿಸಿದ್ದಾರೆ. ಇದು ಲಾಠಿ ಚಾರ್ಜ್ ಅಲ್ಲ, ಇದು ಹಲ್ಲೆ. ಇದು ಅದಕ್ಕೆ ನಾವು SP ಅವ್ರಿಗೂ ಹೇಳಿವಿ, ಕಟ್ಟುನಿಟ್ಟಿನ ಕ್ರಮ ಆಗಬೇಕು, ಇಲ್ಲಾಂದ್ರೆ ನಾವು ಮುಂದೂ ಹೋರಾಟ ಮುಂದುವರಿಸ್ತೀವಿ ಅನ್ನೋಂಥ ಮಾತನ್ನು ಹೇಳ್ತೀವಿ.
ಬಂದಿರೋ ಕ್ಲೀನ್ ಮಾಡಿ ಇದೆ ಸರ್ ಸಮಸ್ಯೆ ಬಂದಿಲ್ಲ ಸರ್ ಪಬ್ಲಿಕಲ್ಲಿ ಇವ್ರು ಯಾರು ಅಡ್ಡ ಬರಬೇಡಿ ಇವರೇ ಪಾಕಿಸ್ತಾನ ಮಸೂದಿದಿಂದ ಕಲ್ಲು ಹೊಡೆದವರು ಕೇಸ್ ಹಾಕೋದಿಲ್ಲ ಅದಕ್ಕೆ ಈ ಸರ್ಕಾರ 100% ಮುಸ್ಲಿಮರ ಪರವಾಗಿರುವ ಸರ್ಕಾರ. ಇಲ್ಲಿಯ ಸರ್ಕಾರ ಟಿಪ್ಪು ಸುಲ್ತಾನ್ ಮಾದರಿಯ ಸರ್ಕಾರ ಇದೆ. ಅದಕ್ಕಿಂತ ನಾವು ಹಿಂದೂಗಳನ್ನ ಜಾಗೃತಿ ಮಾಡೋ ಕೆಲಸವನ್ನ ಈ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಹೇಳಿದ್ದೀನಿ ನೋಡಿ, ಕೆಲವೊಂದು ಜಿಲ್ಲೆಯಲ್ಲಿ ಡಿಜೆ ಪರ್ಮಿಷನ್ ಕೊಟ್ಟಿದ್ದಾರೆ, ಈದ ಮೇಲೆ ಅದು ಕೊಟ್ಟಿದ್ದಾರೆ. ಆದರೆ ಮತ್ತು ಈದ ಮೇಲೆ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಗಣೇಶ ಹಬ್ಬಕ್ಕೂ ಕೊಡಬೇಕು. ಇಂಥ ಒಂದು ಸರ್ಕಾರ ನಮ್ಮ ಹಿಂದೂಗಳು ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಮೇಲೆ ಆಗ್ತಾರೆ ಸರ್, ಈಗಾಗಲೇ 71 ಈ ನೋಡೋಣ 72 ಆಗ್ತದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.